ವಿಷಯ ರೆಡಿಯಾಗಿ ಒಂದು ಹೆಲ್ದಿ ಸ್ನ್ಯಾಕ್ ಮಾಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೇಸ್ಟ್ ನೋಡ್ಬಿಡೋಣ ಅಂತ. ಗೊತ್ತಿಲ್ಲ ಅವತ್ತೇನ ಹೊಸದೇನ್ರಿ? ರೋಡಲ್ಲಿ ಇಟ್ಟಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವಾಗ ಟೈಮು ಆಲ್ರೆಡಿ 9:45 ಆಗಿದೆ. ಭವಿಷ್ಯ ರೆಡಿಯಾಗಿ ಕಾಲೇಜ್ಗೆ ಹೋದ್ಲು. ಅವಳಿಗೆ ಓಟ್ಸ್ ಮಾಡಿಕೊಟ್ಟಿದ್ದೆ ಆ್ಯಂಡ್ ಟಿಫನ್ ಇವಾಗ ಆಗ್ತಾಯಿದೆ. ಪೊಂಗಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಂದ್ಕೊಂಡೆ ಹೇಗಿದ್ರು ನಾನು ಇವಾಗ ಒಂದು ಸ್ವಲ್ಪ ಕಂಟ್ರೋಲಿಗೆ ಬರ್ತಾಯಿದ್ದೀನಿ ತಿನ್ನೋ ವಿಷಯದಲ್ಲಿ. ಸೊ ಅದಕ್ಕಾಗಿ ಇವತ್ತು ಒಂದು ಹೆಲ್ದಿ ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನ ಮಾಡ್ಕೊತೀನಿ. ಸೊ ನಾನು ಮಾಡ್ಕೊತಾ ಇರೋದು ಇವತ್ತು ಹೆಲ್ದಿ ಸೋಯಾ ಕಟ್ಲೆಟ್. ಅದನ್ನು ಹೇಗೆ ಮಾಡೋದು ಅಂತ ಐ ವಿಲ್ ಶೇರ್ ದ ರೆಸಿಪಿ ಆಫ್ಟರ್ವರ್ಡ್ಸ್. ಈಗ ಸದ್ಯಕ್ಕೆ ನಾನು ಟಿಫನ್ ರೆಡಿ ಮಾಡಿಬಿಟ್ಟು ಕಂಪ್ಲೀಟಾಗಿ ತಿಂದು ಆಮೇಲೆ ಸಿಗ್ತೀನಿ ಮಧ್ಯಾಹ್ನ. ಕುಕ್ಕರ್ ಕೂತು ರೆಡಿಯಾಗಿದೆ ನಂದು ಊಟ. ಗೈಸ್ ಗೊತ್ತಿಲ್ಲ ಸ್ವಲ್ಪ ಊಟದ ಮೇಲೆ ಜಾಸ್ತಿ ಗಮನ ಹೋಗೋಂಗೆ ಆಗೋಗ್ಬಿಟ್ಟಿದೆ. ಮೇ ಬಿ ತುಂಬ ಫ್ರೀ ಟೈಮ್ ಇದೆ ನನ್ನ ಹತ್ರ, ಅದಕ್ಕೋಸ್ಕರ ಊಟದ ಮೇಲೆ ಗಮನ ಜಾಸ್ತಿ ಹೋಗ್ತಿದೆ ಅಂತ ಅನ್ಕೋತೀನಿ. ಸೊ ನನ್ನನ್ನು ನಾನೇ ಬ್ಯುಸಿಯಾಗೆ ಅದಕ್ಕೋಸ್ಕರ ನನ್ನನ್ನು ನಾನೇ ಆದಷ್ಟು ಬ್ಯುಸಿಯಾಗೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಡುಗೆ ಮನೆಯಲ್ಲಿ ಜಾಸ್ತಿ ಇದ್ದಷ್ಟು ಏನಾದ್ರು ಒಂದು ತಿನ್ನಬೇಕು ಅನ್ನಿಸ್ತಿರುತ್ತೆ. ಸೊ ಅವಾಯ್ಡ್ ಮಾಡ್ತಾಯಿದ್ದೀನಿ ಗೈಸ್. ಅದಕ್ಕೋಸ್ಕರನೇ ಮಧ್ಯಾಹ್ನ ಸ್ನ್ಯಾಕ್ ಮಾಡ್ಕೋತಾ ಇರೋದು. ನಾನು ಆಮೇಲೆ ಸಿಗ್ತೀನಿ, ಆಮೇಲೆ ಶೇರ್ ಮಾಡ್ತೀನಿ. ಅಯ್ಯೋ 3 ವಿಷಯ ಆಗೋಯಿತು. ನಾವು ಗೈಸ್ ನಾನು ಹೇಳ್ದಂಗೆ ಸೋಯಾ ಟಿಕ್ಕಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರಬೇಕು, ಸೋಯಾ ಚಂಕ್ಸ್ ಸಿಗುತ್ತೆ. ಅದನ್ನು ನೆನೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಿ ನೀರು ಪದೇ ತೊಳಿಬೇಕು. ಒಂದು 4 ಟೈಮ್ಸ್ ತೊಳ್ಕೊಳ್ಳಿ ಗೈಸ್. ಅದಾದಮೇಲೆ ಆ ಸೋಯಾನ ನೀಟಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ. ಅದಾದಮೇಲೆ ಸಬ್ಬಕ್ಕಿನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿಗೆ ಕೊತ್ತಂಬರಿ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಹಸಿಮೆಣಸಿನ್ಕಾಯಿ ಈಗ ಹಾಕ್ಕೊಂಡಿದ್ದೀನಿ. ಈ 4 ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಆಲೂಗೆಡ್ಡೆ, ನಾನು 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸೊ ದ್ಯಾಟ್ ಮಿಕ್ಸ್ ಮಾಡಿಬಿಟ್ಟು ಕಲಸಿದ್ರೆ ಬೈಂಡಿಂಗ್ ನೀಟಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಸಾಲ್ಟ್ ಹಾಕ್ಕೋಬೇಕು ಅಷ್ಟೇ. ಇನ್ನೇನು ಮಸಾಲೆ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಮಸಾಲೆ ಆದರೆ ಒಂದು ಸ್ವಲ್ಪ ಹೆವಿ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ಮಸಾಲೆ ಜಾಸ್ತಿ ಹಾಕ್ತಾಯಿಲ್ಲ. ಗೈಸ್ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಿಂಗೆ ಕಾಣಿಸ್ತಾ ಇದೆ. ಆ್ಯಂಡ್ ಅದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಟಿಕ್ಕಿ ಮಾಡಿಬಿಟ್ಟು ಫ್ರೈ ಮಾಡೋದಕ್ಕೆ ಇಡಬೇಕು. ಆ್ಯಂಡ್ ಬೈಂಡಿಂಗ್ ಬರೋದಕ್ಕೆ ನೀವು ಬರೀ ಆಲೂಗೆಡ್ಡೆನೇ ಹಾಕಬೇಕಂತ ಏನಿಲ್ಲ. ಹೆಸರು ಕಾಳು ಹಾಕಿದ್ರೂ ಬೈಂಡಿಂಗ್ ಬರುತ್ತೆ, ಅಥವಾ ಕಾರ್ನ್ಫ್ಲೋರ್ ಹಾಕಿದ್ರೂ ಬೈಂಡಿಂಗ್ ಬರುತ್ತೆ. ಏನಂದರೆ ಪೊಟ್ಯಾಟೊ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕಿರೋದು. ಓಕೆ, ಇವಾಗ ಟಿಕ್ಕಿ ಮಾಡಿಬಿಟ್ಟು ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಬೇಕು. ಗೈಸ್ ಇವಾಗ ಟಿಕ್ಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಪ್ಯಾನು ರೆಡಿಯಾಗಿದೆ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಜಾಸ್ತಿ ಡೀಪ್ ಫ್ರೈ ಮಾಡಬೇಡಿ, ಸ್ವಲ್ಪ ಕಡಿಮೆ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಟಿಕ್ಕಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಆದಷ್ಟು ತೆಳ್ಳಗೆ ಮಾಡಿ ಗೈಸ್, ಸೊ ದಟ್ ಬೇಗ ಬೆಂದೋಗ್ಬಿಡತ್ತೆ ಅಂತ. ಇವಾಗ ನೀಟಾಗಿ ಫ್ರೈ ಆಗಲಿ. ತುಂಬ ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸಿ ಗೈಸ್. ಇವಾಗ ಈ ಥರ ಕಾಣ್ತಾ ಇದೆ. ನಾನು ಆಗಲೇ ಪ್ಯಾನಲ್ಲಿ ಹಾಕ್ಕೊಂಡಿದ್ದೆ, ನನಗೆ ಎತ್ತೋದಕ್ಕೆ ಕಷ್ಟ ಆಯಿತು. ಅದಕ್ಕೋಸ್ಕರ ಹೆಂಚಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಹೆಂಚಲ್ಲಿ ನೀಟಾಗಿ ಎತ್ಬೋದು. ಆ್ಯಂಡ್ ಗೈಸ್ ನೀವು ಮುಂದೆ ಹೇಳೋದು ಮರ್ತ್ಬಿಟ್ಟೆ. ಈಗ ಸೋಯಾನ ನೀವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀರಲ್ಲ, ಅದಕ್ಕಿಂತ ಮುಂಚೆ ಸೋಯಾನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ನೀರೆಲ್ಲ ತೆಗೆದುಬಿಡಬೇಕು.
ಇಲ್ಲ ಅಂದರೆ ಸ್ವಲ್ಪ ಸಾಗಿ ಥರ ಆಗೋಗ್ಬಿಡತ್ತೆ. ಸ್ವಲ್ಪ ಮಿಕ್ಸಿ ಆದಾದ್ಮೇಲೂ ಒಂದೊಂದ್ಸರಿ ನೀರು ಬರುತ್ತೆ, ಅದನ್ನು ತೆಗಿಬೇಕಾಗತ್ತೆ. ಸೊ ಅಷ್ಟೇ ಗೈಸ್, ಇಟ್ಸ್ ಆಲ್ಮೋಸ್ಟ್ ರೆಡಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ಭವಿಷ್ಯಂಗೆ ಬಾಕ್ಸ್ ಸಹ ರೆಡಿ ಮಾಡಬೇಕು, ಬಿಕಾಸ್ ಸಾಯಂಕಾಲದ ಹೊತ್ತು ನಾವು ಯಜಮಾನ್ರು ಅವಳಿಗೆ ಟಿಫನ್ ಕೊಟ್ಬಿಟ್ಟು ಬರ್ತಾರೆ. ಏನಕ್ಕೆ ಅಂದರೆ ಯಾವಾಗಲೂ ಅವಳು ಬಾಕ್ಸ್ ಕ್ಯಾರಿ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ಎಲ್ಲ ಕ್ಲಾಸ್ ಇರುತ್ತೆ, ನಾನು ಬಾಕ್ಸ್ನಲ್ಲಿ ಅಂತ ಇಡಲಿ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬ್ಯಾಗ್ ನಾನು ತುಂಬ್ಕೊಂಡು ಬರೋಕ್ಕಾಗಲ್ಲ, ಈ ಥರದ್ದೆಲ್ಲ ಹೇಳ್ತಾಳೆ. ಅದಕ್ಕೋಸ್ಕರ ನಾವು ಸಾಯಂಕಾಲದ ಹೊತ್ತು 4 ಗಂಟೆ ಹಾಗೆ ಅವಳಿಗೆ ಊಟನ ಕೊಟ್ಬಿಟ್ಟು ಬರೋದು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಇದ್ದಾಗ ನಮ್ಮ ಯಜಮಾನ್ರು ಹೋಗ್ತಾರೆ. ಇದುವರೆಗೂ ನಮ್ಮ ಯಜಮಾನ್ರೇ ಹೋಗಿರೋದು. ಅವ್ರೇನಾದ್ರು ಬ್ಯುಸಿ ಇದ್ದರೆ ನಾನು ಹೋಗ್ತೀನಿ. ಅವಳಿಗೆ ಬಿಸಿ ಬಿಸಿ ಊಟ ತಿನ್ನೋದು ಅಂದರೆ ತುಂಬ ಇಷ್ಟ. ಸೊ ಬಿಸಿ 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 ಹಾಗೆ ಊಟ ಕಳಿಸ್ಬಿಟ್ರೆ ಗಬ ಗಬ ತಿನ್ಕೊಂಡ್ಬಿಡ್ತಾಳೆ. ಗೈಸ್, ಇವಾಗ ಭವಿಷ್ಯಂಗೆ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ನಾನು ಒಂದ್ಸರಿ ಟೇಸ್ಟ್ ನೋಡ್ಬಿಡೋಣ ಅಂತ. ಚೆನ್ನಾಗಿದೆ. ಜಾಸ್ತಿ ಖಾರ ಹಾಕಿಲ್ಲ, ಜಾಸ್ತಿ ಸಾಲ್ಟ್ ಹಾಕಿಲ್ಲ, ಮೀಡಿಯಮಾಗಿ ಲೈಟಾಗಿರೋ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಇನ್ ಕೇಸ್ ತುಂಬ ಕಡಕಾಗಿ ಕ್ರಿಸ್ಪಿ ಆಗಬೇಕು ಅಂತ ಅಂದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಒಂಚೂರು ಮಿಕ್ಸ್ ಮಾಡ್ಕೋಬೇಕಾದ್ರೆ, ಅವಾಗ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆರ್ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತ ಇದ್ದರೆ ಈ ಥರ ಮಾಡ್ಕೋಬೋದು. ಅವಲಕ್ಕಿ ಮಿಕ್ಸ್ ಮಾಡಿಕೊಂಡ್ರೆ ಅಥವಾ ಅವಲಕ್ಕಿನ ಡಿಪ್ ಮಾಡಿಬಿಟ್ಟು ಮಾಡಿದ್ರೆ ಅದು ಅಷ್ಟೇ ಹೆಲ್ದಿಯಾಗೇ ಇರುತ್ತೆ. ಅಷ್ಟೇ ಗೈಸ್, ಇವಾಗ ಭವಿಷ್ಯಂಗೆ ಟಿಫನ್ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬೇಕು. ಗೈಸ್, ಭವಿಷ್ಯಂಗೆ ಊಟ ಕಳಿಸಾಯ್ತು. ಆ್ಯಂಡ್ ಕಾಲ್ ಮಾಡಿಬಿಟ್ಟು ಕೇಳಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಊಟ ತಿಂದುಬಿಟ್ಟಿದ್ದಾಳೆ. 5 ನಿಮಿಷ ಗೈಸ್ ಕೊಟ್ಟಿತ್ತು. ಪಾಪ ಅವಳಿಗೆ ಟೈಮ್ ಆಗೋದಿಲ್ಲ, ಡ್ಯಾನ್ಸ್ ಕ್ಲಾಸಿಗೂ ನೆಕ್ಸ್ಟ್ ಪ್ರಿಪೇರ್ ಆಗಿಬಿಟ್ಟು ಹೋಗಬೇಕಲ್ಲ. ಸೊ ಅಂದರೆ ರೆಡಿ ಆಗಿಬಿಟ್ಟು ಹೋಗಬೇಕಾಗತ್ತೆ. ಯಾಕೆಂದರೆ ಅವಳು ನಾರ್ಮಲಾಗಿ ಕಾಲೇಜಿಗೆ ಹಾಕ್ಕೊಂಡು ಹೋಗೋ ಡ್ರೆಸ್ನಲ್ಲೇ ಡಾನ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಎಕ್ಸ್ಟ್ರಾ ಟೀ ಶರ್ಟ್ ತೊಗೊಂಡು ಹೋಗಿರೋದು ಏನೋ ಮಾಡಿರ್ತಾಳೆ. ಸೊ ರೆಡಿನೂ ಆಗಬೇಕು. 5 ನಿಮಿಷಕ್ಕೆ ಊಟ ಮಾಡಿಬಿಟ್ಟಿರ್ತಾಳೆ. ಆ್ಯಂಡ್ ನಾನು ಟೀ ಮಾಡಿಕೊಂಡೆ, ಸೋಯಾ ಟಿಕ್ಕಿ ತಿಂದು. ಆ್ಯಂಡ್ ನಮ್ಮ ಯಜಮಾನ್ರು ಆಮೇಲೆ ತಿಂತಾರೆ. ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಬಡಿಸಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಭವಿಷ್ಯನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ಅಲ್ಲಿಂದ ಭವಿಷ್ಯ ಬರ್ತಾ ಇದ್ದಾಳೆ. ಇವತ್ತು ಎಷ್ಟೊಂದು ಜನ ಇದ್ದಾರೆ ಗೈಸ್. ಆ್ಯಕ್ಚುಲಿ ಯಾರೂ ಇರೋದಿಲ್ಲ, ಬರ್ತಿದ್ದಾರೆ. ನಮ್ಮ ಭವಿಷ್ಯ ಬಂದು ಇವತ್ತೇನು ಇಷ್ಟೊಂದು ಜನ ಇದ್ದಾರೆ. ಯಾರು ಗೊತ್ತಿಲ್ಲ, ಅವ್ರದ್ದೇನೋ ಬೇರೆ ಇವೆಂಟ್ ಇರಬೇಕು ಅದಕ್ಕೆ. ಗೈಸ್, ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮದು ಇನ್ನು ಇದು ಟ್ವಿಂಕಲ್ ಲಿಟಲ್ ಸ್ಟಾರ್ ನಮ್ಮ ಮನೆ ಮುಂದೆ ಇನ್ನು ಮಿನುಗ್ತಾ ಇದೆ. ಊಟ ಮಾಡಿದೆ ಚಿನ್ನ ಸರಿ, ಅಥವಾ ಚಿತ್ರಾನ್ನ ತಿಂತೀಯ? ಅಪ್ಪ ಹೇಳಿದ್ದಾರೆ ಚಿತ್ರಾನ್ನ ಮಾಡು ಅಂತ. ಓಕೆ, ಹೇಳು ಏನಿರ್ಬೋದು. ಗೊತ್ತಿಲ್ಲ, ಗೆಸ್ ವರ್ಕ್ ಮಾಡು. ಇಲ್ಲ, ಗೆಸ್ ವರ್ಕ್ ಮಾಡಿದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ನಾನು ತೋರಿಸಲ್ಲ. ಏನೋ ಸ್ವಿಚ್ ಏನೋ ಕಾಣಿಸ್ತಿದೆ. ಸ್ವಿಚ್ ಅಲ್ಲ, ಅದು ಸ್ಟೀಮರ್. ಹೊಸದೇನ್ರಿ? ಕಣಪ್ಪ, ಇಲ್ಲ ರೋಡಲ್ಲಿ ಇಟ್ಟಿದ್ರು. ನಾನು ಇದು ಬಾಕ್ಸ್ ಮೇಲ್ಗಡೆ ಒಂದು ಸ್ವಲ್ಪ ನಾನು ಅದಕ್ಕೆ ಹೊಸದಂದೇನು ಅನ್ಕೊಂಡು. ಓಕೆ, ಹೊಸ ಸ್ಕೀಮ್ ತಗೊಳ್ಳೋದು. ಎಂತೆಂಥ ಕ್ವೆಶನ್ಸ್ ಕೇಳ್ತೀವಿ ಅಂದರೆ ನಾವು ಯಜಮಾನ್ರಿಗೆ. ಹಿಂಗೆ ನೀರು ಹಾಕ್ಬಿಟ್ಟು ವಿಕ್ಸ್ ಹಾಕ್ಬಿಟ್ಟು ರೀ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ರೀ ಹೆಂಗೆ ಮಾಡೋದು ಅಂತ. ನೋಡಿ ಗೈಸ್, ಫಸ್ಟು ಇದರಲ್ಲಿ ಒಂದು ಮೀಡಿಯಮ್, ಮ್ಯಾಕ್ಸಿಮಮ್ ಆ್ಯಂಡ್ ಲೋ ಅಂತ ಕೊಟ್ಟಿರ್ತಾರೆ.
ನಿಮಗೆ ಜಾಸ್ತಿ ಬೇಕಂದರೆ ಮ್ಯಾಕ್ಸಿಮಮ್ಗೆ ನೀರು ತುಂಬಬೇಕು, ಮೀಡಿಯಮ್ ಅಂದರೆ ಇಳಿ ತನಕ, ಲೋ ಅಂದರೆ ಇಳಿ ತನಕ ತುಂಬಿಟ್ಟು ಒಂದು 1/4 ಸ್ಪೂನು ವಿಕ್ಸ್ ಹಾಕಬೇಕು. ವಿಕ್ಸ್ ಹಾಕಾದ್ಮೇಲೆ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಈ ಕ್ಯಾಪ್ ಕೊಟ್ಟಿದ್ದಾರೆ, ಇದನ್ನು ಹಿಂಗೆ ಕ್ಲೋಸ್ ಮಾಡಿದ್ರೆ ಡೈರೆಕ್ಟ್ ಮುಖಕ್ಕೆ ಹಿಂಗೆ ಮೂಗು ಹತ್ರ ಹಿಂಗೆ ಹೊಡೆಯುತ್ತೆ. ಆಯಿತಾ? ತಂದ್ಕೊಟ್ಟಿದ್ದಲ್ಲ ಇವತ್ತು ಅನ್ನ ಸಾಂಬಾರು ರೀ, ತಿನ್ಲಲ್ರಿ ಆ್ಯಂಡ್ ಅಂತ ಅಂದ್ಬಿಟ್ಟು ವಾಸನೆ ತೊಗೊಂಡ್ರೆ ಕೋಲ್ಡ್ ಎಲ್ಲ ಸರಿ ಹೋಗ್ಬಿಡುತ್ತೆ. ನಮ್ಮ ವಿಷಯ ಹೀಗೆ ಎಲ್ಲ ತಿನ್ನಬಾರ್ದು ಗೈಸ್, ನೀವು ತಿನ್ನಕ್ಕೆ ಹೋಗಬೇಡಿ ಆ ಥರ. ಭವಿಷ್ಯ ಒಂದು ಗೇಮ್ ಮಾಡೋಣ, ಫನ್ ಗೇಮ್ ಸಕ್ಕತ್ತಾಗಿರುತ್ತೆ. ನಿಂಗೆ ನಗು ಬರೋ ಥರ ಇರುತ್ತೆ, ಓಕೆನಾ? ನೀನೇನು ಮಾಡಬೇಡ, ಸುಮ್ಮನೆ ನಿಂತ್ಕೋ, ಅಪ್ಪ ಮಾಡುತ್ತೆ, ಓಕೆನಾ? ಬೈ ಕಿವಿನಲ್ಲಿ ಓಕೆನಾ? ನೋಡಿ ಗೈಸ್, ಎಷ್ಟು ಏನೇನೋ ಓದ್ಕೊಳ್ಳೋದೇ ಇಲ್ಲ ಅಂತ ಬಂದಿಂದ ಸುಮ್ಮನೆ ನಿಂತ್ಕೊಳ್ಳೋಕ್ಕೂ ಕಷ್ಟನಾ ನಿಂಗೆ? ಅಮ್ಮ ನನ್ನ ಚಳಿ ಆಯ್ತು. ಸರಿ ಹೋಗು, ಬೆಡ್ಶೀಟ್ ಹೊತ್ಕೊಂಡು ಮಲಕು, ಬೆಡ್ಶೀಟ್ ಹೊತ್ಕೊಂಡು ಮಲಕು. ಸರಿ ಗೈಸ್, ಓದ್ಕೋತಿ. ನೋಡಿ ಗೈಸ್, ಹಿಂಗೇನೆ ನಮ್ಮ ಮನೆಯಲ್ಲಿ ನಮ್ಮ ಭವಿಷ್ಯ ಗೇಮ್ ಆಡೋಣ ಅಂತ ಅಂದರೆ ಅವಳು ಒಪ್ಕೊಳ್ಳೋದಿಲ್ಲ ಅಷ್ಟು ಈಸಿಯಾಗೆ. ಗೈಸ್, ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಕ್ವೆಶ್ಚನ್ನು ಇದು, ಕನ್ನಡ ರಾಜ್ಯೋತ್ಸವ ಎಷ್ಟನೇ ಇಸ್ವಿಯಿಂದ ಸೆಲೆಬ್ರೇಟ್ ಮಾಡ್ತಿರೋದು ರೀ? ನೀವು ಲೆಕ್ಕ ಹಾಕ್ಕೊಂಡು ಕೂತ್ಕೋಬೇಡಿ ಇವಾಗ. 57 ವರ್ಷನೇ ಆಗಿದೆ. 57, ನನ್ಗೆ ಎಷ್ಟು ವರ್ಷ ಆಗಿದೆ ಅಂತ ಕೇಳ್ತಾ ಇಲ್ಲ, ಎಷ್ಟನೇ ಇಸುವಿನಲ್ಲಿ ಮೊದಲನೇ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿರೋದು? 1983. ಏನು ನಾನು ನೀವು ಹುಟ್ಟ ಅದಾದ್ಮೇಲೆ ಸೆಲೆಬ್ರೇಟ್ ಮಾಡ್ತಿದ್ದಾರಾ ಮತ್ತೆ? 1960. ಹಾಂ, 1957. ಚೂರು ತಪ್ಪು. 1956ಇಂದ 6. ನವೆಂಬರ್ 1, 1956 ಮೊದಲನೇ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿದ್ದು. ಅವಾಗ ಅವಾಗಿನ್ನ ಕರ್ನಾಟಕನ ಮೈಸೂರು ಅಂತ ಕರೀತಿದ್ರು. ಓಕೆ ಗೈಸ್, ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕನ್ನಡ ರಾಜ್ಯೋತ್ಸವ ಆಗೋಗಿರುತ್ತೆ. ಸೊ ಹ್ಯಾಪಿ ಏನಂತಾರೆ ರೀ ಕನ್ನಡದಲ್ಲಿ? ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಿಲೇಟೆಡ್ ಅನ್ನೋದಕ್ಕೆ ಏನಂತಾರೆ? ಓಕೆ, ಬಿಲೇಟೆಡ್ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗೈಸ್. ಅಷ್ಟೇ ಗೈಸ್, ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care, bye bye, see you guys.